ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನದ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ರಾಗಿ ಗಂಜಿಗೆ ಒಂದು ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 2 kg ರಾಗಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಆ ಕಲ್ಲೆಲ್ಲ ಇಲ್ಲದೇ ಇರೋ ಥರ ಮಾಡಿಸಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಒಣಗಿಸಿ. ನೋಡಿ, ಈ ರಾಗಿ ಈ ಥರ ಎಷ್ಟು ಕೆಂಪಿದೆ ಅಂತ ನೋಡಿ. ಈ ರೀತಿ ರಾಗಿಯನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರಾಗಿ ಜೊತೆಗೆ ಮತ್ತು ಏನೇನೆಲ್ಲ ಹಾಕಿ ನಾನು ಈ ರಾಗಿ ಗಂಜಿಯನ್ನು ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು. ಇದಕ್ಕೆ ನಾನು 2 kg ರಾಗಿಗೆ ಒಂದು 2 ಸ್ಪೂನಷ್ಟು ಕಾಳುಮೆಣಸು, ಒಂದು 2 ಸ್ಪೂನಷ್ಟು ಜೀರಿಗೆ, ಅದ್ರ ಜೊತೆಗೆ 1 ಸ್ಪೂನಷ್ಟು ಮೆಂತ್ಯ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ, ಯಾಕೆ ಕಹಿ ಆಗ್ಬೋದು ಅಂತ ಹೇಳಿ. ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಇಲ್ಲಿ ನಾನು ಅಗಸೆ ಬೀಜನ ತೊಗೊಂಡಿದ್ದೀನಿ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು, ಒಮೆಗಾ 3 ಕೂಡ ಇರುತ್ತೆ, ಹಾಗಾಗಿ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಕಾಳು, ಅದ್ರ ಜೊತೆಗೆ ಒಂದು ಸ್ವಲ್ಪ ಹೆಸ್ರು ಕಾಳನ್ನು ತೊಗೊಂಡಿದ್ದೀನಿ. ಹೆಸ್ರು ಕಾಳು ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ವಾಲ್ನಟ್ಟು ಮತ್ತು ಒಂದು ಸ್ವಲ್ಪ ಗೋಡಂಬಿಯನ್ನು ಕೂಡ ತೊಗೊಂಡಿದ್ದೀನಿ. ಈಗ ಇದಿಷ್ಟನ್ನು ಕೂಡ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಇದಿಷ್ಟನ್ನು ರೋಸ್ಟ್ ಮಾಡಿಕೊಂಡು ನಾವು ಅದನ್ನು ಮಿಲ್ ಮಾಡಿಸ್ಕೊಂಡ್ರೆ ರಾಗಿ ಗಂಜಿಗೆ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಮೊದಲು ನಾನು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಈ ಮೆಣಸನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಯಾಕೆ ಇದನ್ನೆಲ್ಲ ರೋಸ್ಟ್ ಮಾಡಬೇಕು ಅಂತ ಅಂದರೆ, ಹಿಟ್ಟು ತುಂಬ ದಿನ ಇರಬೇಕು ಅಂತ ಅಂದರೆ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಅದು ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ, ಜಾಸ್ತಿ ದಿನ ಇರಲ್ಲ, ಮತ್ತು ಅದು ಹುಳ ಆಗೋದಕ್ಕೂ ಕೂಡ ಶುರುವಾಗುತ್ತೆ. ಹಾಗಾಗಿ ಈ ರೀತಿ ನಾವು ಒಲೆಯಲ್ಲಿ ಸ್ಟವ್ ಮೇಲೆ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ ಕೂಡ ಪರಿಮಳ ಚೆನ್ನಾಗಿರುತ್ತೆ, ಘಮ ಘಮ ಅನ್ನುತ್ತೆ, ಮತ್ತು ಹಿಟ್ಟು ಕೂಡ ತುಂಬ ದಿನ ಇರುತ್ತೆ. ಹಾಗಾಗಿ ನಾನು ಈ ಒಂದು ರಾಗಿ ಗಂಜಿಗೆ ಬೇಕಾದಂತಹ ಒಂದು ಮಿಕ್ಸ್ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಒಂದೊಂದನ್ನೇ ನಾನು ಈ ಥರ ರೋಸ್ಟ್ ಮಾಡಿಕೊಂಡು ಮತ್ತೊಂದು ಪಾತ್ರೆಗೆ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮೆಣಸಾಯಿತು, ಅದೇ ರೀತಿ ಜೀರಿಗೆಯನ್ನು ಕೂಡ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ನಮ್ಮ ಒಂದು ಡೈಜೆಷನನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಹಾಗಾಗಿ ಜೀರಿಗೆಯನ್ನು ಕೂಡ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಆ ಜೀರಿಗೆಯನ್ನು ಕೂಡ ನಾನು ರೋಸ್ಟ್ ಮಾಡಿ ಅದನ್ನು ತೆಗೆದು ಆ ನಂತರದಲ್ಲಿ ಹೀಗೆ ಒಂದೊಂದೇ ರೀತಿಯಾದಂತಹ ನಾನಿಲ್ಲಿ ಏನೇನನ್ನು ತೋರಿಸ್ದೆ ಅದೆಲ್ಲವನ್ನು ಕೂಡ ನಾನು ಈ ರೀತಿಯಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ತುಂಬ ಸೀಬಾರ್ದು, ಅದು ಕಪ್ಪಾಗಬಾರ್ದು, ಅದು ಸ್ವಲ್ಪ ರೋಸ್ಟ್ ಆದರೆ ಸಾಕು, ಅದನ್ನು ನಾವು ಎತ್ಕೊಳ್ಬೇಕು. ನೋಡಿ, ಹಾಗೆ ಮೆಂತ್ಯವನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಮೆಂತ್ಯನೂ ಕೂಡ ಈ ರೀತಿ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ನಾವು ಪಾತ್ರೆಗೆ ಅದನ್ನು ಹಾಕ್ಕೊಳ್ಬೇಕು. ಹೀಗೆ ಎಲ್ಲವನ್ನು ಕೂಡ ರೋಸ್ಟ್ ಮಾಡ್ಕೊಳ್ಬೇಕು. ರಾಗಿ ಗಂಜಿ ಅಂತ ಅಂದರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ, ಈಗ ಮತ್ತೆ ನಾವು ರಿಟರ್ನ್ ಬ್ಯಾಕ್ ಅಂತ ವಾಪಸ್ ಹಿಂದೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ, ಮೊದಲು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ರಾಗಿ ಮುದ್ದೆ, ರಾಗಿ ಗಂಜಿ, ರಾಗಿ ರೊಟ್ಟಿ, ರಾಗಿ ಅಂಬಲಿಯನ್ನು ಕುಡಿದು ಎಷ್ಟು ಶಕ್ತಿಯುತವಾಗಿ ದಷ್ಟಪುಷ್ಟವಾಗಿದ್ದರು. ಇವತ್ತಿನ ಒಂದು ಜೀವನ ಶೈಲಿನಲ್ಲಿ ನಾವು ನಮ್ಮ ಒಂದು ಆರೋಗ್ಯದ ಕಡೆಗೆ ಗಮನ ಕೊಡ್ದೇನೆ ಇವತ್ತು ನಮ್ಮ ಜೀವನ ಶೈಲಿ ಯಾವ ರೀತಿ ಆಗಿದೆ ಅಂತಂದರೆ, ರೆಡಿ ಟು ಈಟ್ ಅನ್ನೋ ಥರ ಆಗಿಬಿಟ್ಟಿದೆ. ಅಂದರೆ ನಾವು ಅಲ್ಲಿ ತಂದು ಅಲ್ಲಿ ತಿನ್ನುವಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಹೊರಗಡೆಯಿಂದ ತರುವಂಥ ಪೌಡ್ರುಗಳು ಎಷ್ಟು ಹೈಜೆನಿಕ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾವಿಲ್ಲಿ ನಮಗೆ ಬೇಕಾದಂತಹದನ್ನು ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅವುಗಳು ನಮಗೆ ನೋಡೋದಕ್ಕೂ ಕೂಡ ಸ್ವಚ್ಛವಾಗಿರುತ್ತೆ, ಮತ್ತು ಅದನ್ನು ಹೈಜೀನಾಗೂ ಕೂಡ ಮಾಡಿರ್ತೀವಿ ಅನ್ನುವಂತಹ ಒಂದು ತೃಪ್ತಿ ಇರುತ್ತೆ. ನೋಡಿ, ಹಾಗೆ ಬಾದಾಮಿಯನ್ನು ಕೂಡ ನಾನು ರೋಸ್ಟ್ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜ ಕೂಡ ಹಾಕಿದ್ದೀನಿ. ಇದು ಕೂಡ ನಮಗೆ ಹೆಲ್ತ್ಗೆ ಒಳ್ಳೆಯದು. ಯಾಕೆ ಅಂದರೆ ಇದನ್ನು ನಾವು ಸೇರಿಸ್ಕೊಂಡು ತಿಂದರೆ ಬೇಗ ಹಶ್ವಾಗೋದಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ರಿಚ್ ಪ್ರೋಟೀನ್ ಇರೋದ್ರಿಂದ ನಾನು ಸ್ವಲ್ಪ ಕಡಲೆ ಬೀಜವನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲವೂ ಕೂಡ ಮಿಕ್ಸ್ ಮಾಡ್ಕೊಂಡು, ಈಗ ಅಂಗಡಿಗಳಲ್ಲಿ ಸಿಗುತ್ತೆ, ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ, ಎಷ್ಟೊಂದು ನಮಗೆ ಈ ರಾಗಿಯ ಅಂಬ್ಲಿದು ರೋಸ್ಟು ಸಿಗುತ್ತೆ. ಆದರೆ ಅದನ್ನು ನಾವು ತಗೊಂಡು ಬಂದು ಹಾಕ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ನಾವೇ ಮಾಡಿಕೊಂಡ್ರೆ ಅದು ಎಷ್ಟು ಉಪಯುಕ್ತ ಅಂತಲೂ ಕೂಡ ನಾವು ನೋಡ್ಬೋದು. ನೋಡಿ, ಅಗಸೆ ಬೀಜ, ಇದರಲ್ಲಿ ಒಮೆಗಾ 3 ಜಾಸ್ತಿ ಕಂಟೆಂಟ್ ಇದೆ.
ಇದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಇದನ್ನು ಹಾಗೆ ಬಿಸಿ ಮಾಡ್ಕೊಂಡು ಕೂಡ ತಿಂತೀನಿ. ಇಲ್ಲಿ ಅದು ಸ್ವಲ್ಪ ಚಟಪಟ ಅಂತ ಸಿಡಿಯೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ನಾನು ಮೇಲ್ಗಡೆ ಒಂದು ಪಾತ್ರೆಯನ್ನು ಮುಚ್ಚಿದ್ದೀನಿ. ಆ ರೀತಿ ಮುಚ್ಚಿರೋದ್ರಿಂದ ಅದು ಹೊರಗಡೆಗೆ ಸಿಡಿಯೋದಿಲ್ಲ. ಹಾಗಾಗಿ ಈ ರೀತಿ ಅದು ಸ್ವಲ್ಪ ಡ್ರೈ ಆಗಬೇಕು, ಚೆನ್ನಾಗಿ ಅದು ಚಟಪಟ ಅಂತ ಸಿಡಿದು ಡ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ. ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಸಿಡಿತಾ ಇದೆ ಅಂತೇಳಿ. ಈಗ ಇದಾಗಿದೆ, ನಾನು ಸ್ವಲ್ಪ ಹಾಕ್ತೀನಿ, ಇನ್ನು ಸ್ವಲ್ಪ ನಾನು ತಿನ್ನೋದಕ್ಕೆ ಅಂತ ಇಟ್ಕೊಳ್ತೀನಿ. ಅದನ್ನು ಡೈಲಿ ಕೂಡ ನಾನು ತಿಂತೀನಿ ಸ್ವಲ್ಪ ಒಂದೊಂದು ಸ್ಪೂನಷ್ಟು, ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ ನಾನು ಕಾಳನ್ನು, ಹೆಸ್ರು ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ. ಹೆಸ್ರು ಕಾಳಂತೂ ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ತಂಪು ಕೂಡ. ಹಾಗಾಗಿ ಹೆಸ್ರು ಕಾಳಿನ ದೋಸೆ, ಹೆಸ್ರು ಕಾಳಿನ ಸಲಾಡ್ಗಳು, ಇವನ್ನೆಲ್ಲ ಹಸಿ ಹೆಸ್ರು ಕಾಳು ಮೊಳಕೆ ಕಟ್ಟಿ ಕೂಡ ಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ನಾನು ಹೆಸ್ರು ಕಾಳನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸ್ರು ಕಾಳು ಆದಮೇಲೆ ಸ್ವಲ್ಪ ಕಡಲೆಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಕಡಲೆಕಾಳನ್ನು ಹಾಕ್ಕೊಂಡು ಇದನ್ನು ಕೂಡ ಅದೇ ಥರ ರೋಸ್ಟ್ ಮಾಡ್ಕೊಳ್ತೀನಿ. ಇದೆಲ್ಲವನ್ನು ಕೂಡ ರೋಸ್ಟ್ ಮಾಡ್ಕೊಂಡಾದಮೇಲೆ ಮತ್ತು ಇದನ್ನು ನಾನು ಮಿಲ್ಲಿಗೆ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರ್ತೀನಿ. ಇದು ನನಗೆ ಏನಿಲ್ಲ ಅಂತ ಅಂದರೂ ಕನಿಷ್ಠ ಪಕ್ಷ 1 ತಿಂಗಳವರೆಗೂ ಕೂಡ ಆಗುತ್ತೆ. ಅಷ್ಟು ನಾನು 2 kg ಹಿಟ್ಟಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಕನಿಷ್ಠ ಪಕ್ಷ 1 ತಿಂಗಳವರೆಗೂ ಕೂಡ ಆಗುತ್ತೆ. ಬೆಳಗ್ಗೆ ಇದು 1 ಲೋಟ ಗಂಜಿ ಕುಡಿದ್ರೆ ಸಾಕು, ಮಧ್ಯಾಹ್ನದವರೆಗೂ ಊಟನೇ ಕೇಳೋದಿಲ್ಲ. ಅಷ್ಟು ನಮಗೆ ಹೊಟ್ಟೆ ತುಂಬಿರೋ ಥರ ಇರುತ್ತೆ. ನೋಡಿ ಇದೆಲ್ಲವೂ ಕೂಡ ರೋಸ್ಟ್ ಆಯಿತು. ಸ್ವಲ್ಪ ಬಿಸಿ ಎಲ್ಲ ಆರಲಿ ಅಂತ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಆ ಬಿಸಿ ಎಲ್ಲ ಆರಿದ್ಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದನ್ನು ಮಿಲ್ಲಿಗೆ ತೊಗೊಂಡೋಗ್ತೀನಿ. ಈ ರಾಗಿ ಮತ್ತು ಅಕ್ಕಿ ಮಿಲ್ ಮಾಡಿಸ್ತೀವಲ್ಲ ಆ ಮಿಲ್ಲಲ್ಲಿ ತೊಗೊಂಡೋಗಿ ಬೇಕಾದ್ರೆ ಮಿಕ್ಸಿನಲ್ಲಿ ಹೊಡ್ಕೊಳ್ಬೋದು, ಬಟ್ ಅಷ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾನು ಇದನ್ನು ಮಿಲ್ ಮಾಡಿಸ್ತೀನಿ. ನೋಡಿ ಮಿಲ್ ಮಾಡಿಸ್ಕೊಂಡು ಬಂದಮೇಲೆ ನೋಡಿ ಇದೊಂದು ಬಾಕ್ಸ್ ಆಗಿದೆ. ಈಗ ಇದನ್ನು ಹೇಗೆ ಗಂಜಿ ಮಾಡ್ಕೊಳ್ಳೋದು ಅಂತ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. 2 ರೀತಿಯಲ್ಲಿ ಗಂಜಿ ಮಾಡ್ಕೊಳ್ಬೋದು. ಒಂದು ಹಾಲಿನಲ್ಲಿ ಮಾಡ್ಬೋದು, ಇನ್ನೊಂದು ನೀರಿನಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಹಾಲು ಉಪಯೋಗಿಸ್ತಾ ಇಲ್ಲ, ನೀರನ್ನು ಉಪಯೋಗಿಸಿ ಗಂಜಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಹಾಲು ಉಪಯೋಗಿಸಿದ್ರೆ ಮಜ್ಜಿಗೆ ಹಾಕೋದಕ್ಕಾಗಲ್ಲ, ನೀರು ಉಪಯೋಗಿಸಿದ್ರೆ ಮಜ್ಜಿಗೆ ಹಾಕ್ಕೊಂಡು ಅದನ್ನು ಕುಡಿಬೋದು. ಹಾಗಾಗಿ ನಾನಿಲ್ಲಿ 3 ಸ್ಪೂನ್ ತೊಗೊಂಡಿದ್ದೀನಿ. 2 ಲೋಟ ಗಂಜಿಗೆ 3 ಸ್ಪೂನು ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಈ ರೀತಿ ಗಂಟಿಲ್ದೇ ಇರೋ ಥರ ನೀಟಾಗಿ ಕಲಿಸ್ಕೊಳ್ಬೇಕು. ಸ್ಪೂನಿನ ಸಹಾಯದಿಂದ ಗಂಟಿಲ್ದೇ ಇರೋ ಥರ ಈ ಥರ ನೀಟಾಗಿ ಕಲಿಸ್ಕೊಂಡು ನೀರನ್ನು ನಾವು ಈಗಾಗಲೇ ಒಂದು ಪಾತ್ರೆಯಲ್ಲಿ ಬಿಸಿ ಆಗೋದಕ್ಕೆ ಇಟ್ಟಿರಬೇಕು. ಬಿಸಿ ಆಗೋದಕ್ಕೆ ಇಟ್ಟಿರುವಂತಹ ನೀರು ಬಿಸಿ ಆಗ್ತಾ ಇದ್ದಂಗೆ ನಾವು ಇದನ್ನು ನೀಟಾಗಿ ಗಂಟಿಲ್ದೇ ಇರೋ ರೀತಿಯಲ್ಲಿ ಕಲಿಸ್ಕೊಂಡು ಆ ನೀರು ಎಷ್ಟು ಬಿಸಿ ಇದೆ ನೋಡಿ ಇದರೊಳಗಡೆಗೆ ನಾವು ಅದನ್ನು ಹಾಕಬೇಕಾಗುತ್ತೆ. ಅದು ಹಾಕಿ ಒಂದು 2 ನಿಮಿಷ ಸಾಕು, ಅಷ್ಟರಲ್ಲೇ ಗಂಜಿ ರೆಡಿ ಆಗುತ್ತೆ. ಏನಾದರೂ ಅರ್ಜೆಂಟ್ ಇದ್ದರೆ, ಬೆಳಗ್ಗೆ ಬೇಗ ಟಿಫನ್ ಮಾಡೋಕ್ಕಾಗಲಿಲ್ಲ ಅಂದರೆ ಇದೊಂದು ಲೋಟ ಗಂಜಿ ಕುಡಿದ್ರೆ ಸಾಕು, ಹೆಲ್ತಿಯಾಗೂ ಕೂಡ ಇರುತ್ತೆ, ಹೊಟ್ಟೆನೂ ತುಂಬುತ್ತೆ, ಎರಡೂ ಕೂಡ ಆಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಅದು ಗಂಜಿ ಒಂದು 2 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ. ಎಷ್ಟು ಬೇಗ ಆಗುತ್ತೆ ನೋಡಿ. ನೋಡಿ ಆಗಲೇ ಗಂಜಿ ನೀರು ಚೆನ್ನಾಗಿ ಅದು ಕಾಯ್ದಿತ್ತು, ಹಾಗಾಗಿ ಗಂಜಿ ರೆಡಿ ಆಯಿತು. ಇದಕ್ಕೆ ಹಾಲು ಬೇಕಾದರೆ ಮಿಕ್ಸ್ ಮಾಡಿಕೊಂಡು ಹಾಲಿಗೆ ಕೂಡ ಈ ಥರ ನೀವು ಆ ಒಂದು ಹಿಟ್ಟನ್ನು ನೀರಿನಲ್ಲಿ ಕದಡಿ ಬಿಡ್ಬೋದು, ಹಾಗೆ ಕುಡಿಬೋದು. ಮತ್ತು ಬೆಲ್ಲ ಕೂಡ ಹಾಕ್ಕೊಳ್ಬೋದು, ಬೆಲ್ಲ ಸ್ವೀಟಾಗೂ ಕೂಡ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸ್ವೀಟ್ ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಮತ್ತು ಈ ಒಂದು ಗಂಜಿಯನ್ನು ಇನ್ನೊಂದು ಸ್ವಲ್ಪ ಹೊತ್ತು ಆ ಬಿಸಿಲಲ್ಲಿ ಒಂದು ಸ್ವಲ್ಪ ಬೆಂಕಿನಲ್ಲಿ ಮಳ್ಳಿಸ್ಬೇಕು. ಆ ಒಲೆ ಮೇಲೇ ಒಂದು ಸ್ವಲ್ಪ ಅದು ಈ ರೀತಿ ಉಕ್ಕು ಬರೋದಕ್ಕೆ ಶುರುವಾಗುತ್ತೆ ನೋಡಿ. ಸುತ್ತ ಅದು ಕುದ್ಕೊಂಡು ಉಕ್ಕು ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಶುರುವಾದಾಗ ಗಂಜಿ ಆಗಿದೆ, ರೆಡಿಯಾಗಿದೆ ಅಂತ ಅರ್ಥ. ಇದೇ ಕನ್ಸಿಸ್ಟೆನ್ಸಿನಲ್ಲಿರಬೇಕು. ಇದು ಆರಿದ್ಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಏನಾಗುತ್ತೆ, ಗಟ್ಟಿ ಆಗುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಇರಬೇಕು. ನೋಡಿ ಆ ಸುತ್ತ ಬರ್ತಾ ಇದೆ ನೋಡಿ, ಆ ಥರ ಅದು ಸುತ್ತಲೂ ಕೂಡ ಒಂದು ರೀತಿ ಗುಳ್ಳೆ ಥರ ಬರುತ್ತೆ. ಆ ಗುಳ್ಳೆ ಥರ ಬಂದು ಒಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಈಗ ಗಂಜಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಆ ಥರ ಬಂದಿದೆ, ಈಗ ರೆಡಿಯಾಗಿದೆ. ಈಗ ಇದನ್ನು ನಾವು ಸ್ಟವ್ ಆಫ್ ಮಾಡಿ ನಾವು ಇದನ್ನ ಕೆಳಗಡೆ ಇಳಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನಾವಿದನ್ನು ಆರಿಸ್ಬೇಕಾಗತ್ತೆ. ಆರೋದಕ್ಕೆ ಬಿಡಬೇಕು. ಬಿಸಿ ಇದ್ದಾಗಲೇ ನಾವು ಮೊಸರು ಮಜ್ಜಿಗೆನ ಹಾಕ್ಬಾರ್ದು, ಅದು ಒಂಥರ ಒಡ್ಕೊಳಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಅದು ಬಿಸಿ ತಣ್ಣಗಾದ್ಮೇಲೆ ನಾವು ಇದ್ರ ಜೊತೆಗೆ ಮೊಸರು ಅಥವಾ ಮಜ್ಜಿಗೆ ಸೇರಿಸ್ಕೊಳ್ಬೋದು. ನಾನು ಈಗಾಗಲೇ ಹೇಳ್ದಂಗೆ ಬೆಲ್ಲ ಕೂಡ ಹಾಕ್ಕೊಂಡು ಸ್ವೀಟಾಗೂ ಕೂಡ ಮಾಡ್ಕೊಂಡು ಕುಡಿಬೋದು. ಉಪ್ಪು ಕೂಡ ಹಾಕ್ಕೊಂಡು ನೀವು ಉಪ್ಪಾಗೂ ಕೂಡ ಕುಡಿಬೋದು. ನಾನು ಇದಕ್ಕೆ ಆಲ್ರೆಡಿ ನೋಡಿ ಈಗ ಈ ಥರ ಚೆನ್ನಾಗಿ ಬಂದಿದೆ. ಈ ರೀತಿ ಆದ
ನೋಡಿ, ಇದು ಮಜ್ಜಿಗೆ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಈ ಮಜ್ಜಿಗೆ ಜೊತೆಗೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ತುಂಬ ಹೆಲ್ತಿ ಆದಂಥದ್ದು. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಎಲ್ರಿಗೂ ಧನ್ಯವಾದಗಳು.